ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ DRDO ನೇಮಕಾತಿ ಏನಪ್ಪ ಅಂದರೆ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಶನಲ್ಲಿ ಏನಿದೆ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ನಿಮಗೇನಾದರೂ ಯಾವುದಾದ್ರು ಜಾಬಿಗೆ ಅಪ್ಲಿಕೇಶನ್ ಆಗಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ವಾಟ್ಸಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೇನಪ್ಪ ಅಂದರೆ ಯಾವುದೇ ಒಂದು ನೋಟಿಫಿಕೇಶನ್ ಜಾಬ್ ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಅಂತಲ್ಲ, ಯಾವುದಾದ್ರೂ ಒಂದು ಅಪ್ಲಿಕೇಶನ್ ನಾನು ಹಾಕಿ ಕೊಡ್ತೀನಿ. ಓಕೆನಾ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವಾಗ ಏನಪ್ಪ ಅಂದರೆ ಈ ಜಾಬಿಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಓಕೆನಾ, ಏನಪ್ಪ ಅಂದರೆ DRDO ನೇಮಕಾತಿ 2026 ರಿಸರ್ಚ್ ಅಸೋಸಿಯೇಟ್ ಆ್ಯಂಡ್ JRF ಕಡೆಯಿಂದ ಏನಪ್ಪ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ನೋಟಿಫಿಕೇಶನ್ ಬಗ್ಗೆ ತಿಳಿತಾ ಹೋಗೋಣ. ಓಕೆ, ಏನಪ್ಪ ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ ಈ DRDO ಅಪ್ಲಿಕೇಶನಲ್ಲಿ ಏನು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೇನ್ ಆರ್ಗನೈಸೇಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏರೋನ್ಯೂಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಡ್ ಅಂತ ಏನಪ್ಪ ನಾವು ಕರಿತಾ ಹೋಗ್ತೀವಿ. ಓಕೆನಾ, ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಪ್ಪ ನಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಅವ್ನ ಪೋಸ್ಟ್ನ ಬಂದ್ಬಿಟ್ಟು ಏನಪ್ಪ ಅಂದರೆ ರಿಸರ್ಚ್ ಅಸೋಸಿಯೇಟ್, ಜೂನಿಯರ್ ರಿಸರ್ಚ್ ಏನಪ್ಪ ಅಂದರೆ ರಿಸರ್ಚ್ ಅಸೋಸಿಯೇಟ್ ಮತ್ತು ಜೂನಿಯರ್ ರಿಸರ್ಚ್ ಫೆಲೋ ಏನಪ್ಪ ನಿಮಗೆ ಜಾಬ್ ಕರೀತಾರೆ. ಓಕೆನಾ, ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪ ನಿಮಗೆ 8 ವೇಕೆನ್ಸಿಗಳಲ್ಲಿ ಖಾಲಿ ಇದೆ ಅಂತ ಇಲ್ಲಿ ಕರೀತಾರೆ. ಓಕೆನಾ, ನೀವೇನು ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಜಾಬ್ ಲೊಕೇಶನ್ ಎಲ್ಲಿರುತ್ತಪ್ಪ ನೋಡೋದಾದರೆ, ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಜಾಬ್ ಲೊಕೇಶನ್ ಇಲ್ಲಿರುತ್ತೆ. ಓಕೆನಾ, ಯಾವ ಕಡೆ ನಿಮಗೆ ಎಲ್ಲಿ ಜಾಬ್ ಇಲ್ಲ, ಜಾಬ್ ಬಂದ್ಬಿಟ್ಟು ಏನಪ್ಪ ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕಪ್ಪ ಅಂದರೆ ಅಪ್ಲಿಕೇಶನ್ ಏನಪ್ಪ ನಿಮಗೆ ಇಮೇಲ್ ಮುಖಾಂತರ ನೀವು ಈ ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಹಾಕಿ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ನೋಡೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ನೀವು ಬಿ ಟೆಕ್ ಯಾವ್ದಾದ್ರು ಪಾಸ್ ಆಗಿರಬೇಕು, ಇಲ್ಲಾಂದರೆ ME MTech ಪಾಸ್ ಆಗಿರಬೇಕು, ಇಲ್ಲಾಂದರೆ PhD ಮಾಡಬೇಕು. ಓಕೆನಾ, ಈ ಮೂರಲ್ಲಿ ಯಾವ್ದಾದ್ರು ಒಂದು ನೀವು ಡಿಗ್ರಿ ಪಾಸ್ ಆದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡೋದು. ಓಕೆ, ಆಮೇಲೆ ಮಂತ್ಲಿ ಸ್ಯಾಲರಿ ಬಂದ್ಬಿಟ್ಟು ಎಷ್ಟು ಕೊಡ್ತಾರಪ್ಪ ಅನ್ನೋದಾದರೆ ಮಂತ್ಲಿ ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 37,000ದಿಂದ 67,000 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲರಿ ಇಲ್ಲಿ ನೀಡ್ತಾರಂತ ಇಲ್ಲಿ ನೋಟಿಫಿಕೇಶನಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಏನಪ್ಪ ಅಂದರೆ ಏಜ್ ಲಿಮಿಟ್ ಎಷ್ಟು ಇರಬೇಕಪ್ಪ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಂದರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪ ನಿಮಗೆ ಮಿನಿಮಮ್ 28 ವರ್ಷದಿಂದ ಮಿನಿಮಮ್ 35 ವರ್ಷವರೆಗೆ ಏನಪ್ಪ ನಿಮಗೆ ಏಜ್ ಲಿಮಿಟ್ ಇರಬೇಕು. ಓಕೆನಾ, ಈ ಏಜ್ ಲಿಮಿಟ್ ಇದ್ದರೆ ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ನೀವು ಆ ಥರ ಎಲಿಜಿಬಲ್ ಇರೋದಿಲ್ಲ. ಓಕೆನಾ, 21 ವರ್ಷ ಇದ್ದರೂ ಎಲಿಜಿಬಲ್ ಇರೋಲ್ಲ, 18 ವರ್ಷ ಇದ್ದರೂ ಕೂಡ ಈ ಜಾಬಿಗೆ ನೀವು ಎಲಿಜಿಬಲ್ ಇರೋದಿಲ್ಲ. ಓಕೆನಾ, ಏನಪ್ಪ ಅಂದರೆ 28 ವರ್ಷ ಮೇಲ್ಪಟ್ಟವರು ಈ ಜಾಬಿಗೆ ಅಪ್ಲೈ ಮಾಡಬೇಕು. ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಈ ಜಾಬಿಗೆ ಅಂದರೆ ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವುದೇ ಥರ ಅಪ್ಲಿಕೇಶನ್ ಇರೋದಿಲ್ಲ, ನೀವು ಫ್ರೀಯಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡೋದು. ಓಕೆ, ಅದಾದಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಯಾವುದು ನಡೀತದಪ್ಪ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮೊದಲು ಅಪ್ಲಿಕೇಶನ್ ಸ್ಕ್ರೀನಿಂಗ್ ಇರುತ್ತೆ. ಓಕೆ, ನಿಮ್ಮದು ಅಪ್ಲಿಕೇಶನ್ ವೆರಿಫೈಡ್ ಮಾಡೋದು ಅಂದರೆ ಸ್ಕ್ರೀನ್ ನಡೆಸ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ ನಿಮಗೆ ನಿಮ್ಮದು ಅಪ್ಲಿಕೇಶನ್ ಎಲ್ಲ ವೆರಿಫೈಡ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಿಟರ್ನ್ ಟೆಸ್ಟ್ ನಡೆಸ್ತಾರೆ. ಅಂದರೆ ರಿಟರ್ನ್ ಟೆಸ್ಟ್ ಅಂದರೆ ನಡೆಸ್ತಾರೆ ಯಾವುದಕ್ಕಪ್ಪ ಅಂದರೆ ಇಫ್ ರಿಕ್ವೈರ್ಡ್ ಫಾರ್ JRF ಈ ಜಾಬ್ ಅಷ್ಟೇ ಏನೇ ರಿಕ್ವೈರ್ಡ್ ಇದೆ ಅಷ್ಟೇ ನಿಮಗೆ ನಡೆಸ್ತಾರೆ, ಇಲ್ಲಾಂದರೆ ನಡೆಸೋದಿಲ್ಲ. ಓಕೆ, ಡೈರೆಕ್ಟ್ ಟೈಮ್ ಸೆಲೆಕ್ಷನ್ ಪ್ರೊಸೆಸ್ನ ಕರ್ಕೊಂಡು ಹೋಗ್ತಾರೆ. ಓಕೆ, ಅದಾದಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ನೀವು ಪರ್ಸನಲ್ ಇಂಟರ್ವ್ಯೂ ಪಾಸ್ ಆದರೆ ಈ ಜಾಬಿಗೆ ನೀವು ಸೆಲೆಕ್ಟ್ ಮಾಡ್ತಾರೆ. ಓಕೆನಾ, ಅದಾದಮೇಲೆ ಇಂಟರ್ವ್ಯೂ ವೆನ್ಯೂ ಎಲ್ಲಿರುತ್ತಪ್ಪ ನೋಡೋದಾದರೆ ಇಂಟರ್ವ್ಯೂ ವೆನ್ಯೂ ಬಂದ್ಬಿಟ್ಟು ಏನಪ್ಪ ಅಂದರೆ DRDO ರಾಮಣ್ಣ ಗೇಟ್, ಸುಧನ್ ದಾಸ್ ರೋಡ್, ನ್ಯೂ ತಿಪ್ಪಸಂದ್ರ ಪೋಸ್ಟ್, ಬೆಂಗಳೂರು. ಏನಪ್ಪ ಅಂದರೆ ಈ ಜಾಬ್ ಲೊಕೇಶನ್ ಏನಪ್ಪ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ನೀವು ಅಲ್ಲಿಗೆ ಹೋಗ್ಬೇಕು. ಓಕೆನಾ, ಅದಾದಮೇಲೆ ನೋಟಿಫಿಕೇಶನ್ ಇಂಪಾರ್ಟೆಂಟ್ ಡೇಟ್ ಯಾವಾಗಪ್ಪ ನೋಡೋದಾದರೆ ನೋಟಿಫಿಕೇಶನ್ ರಿಲೀಸ್ ಆಗಿದ್ದು ಯಾವಾಗಪ್ಪ 4ನೇ ತಾರೀಕು 3 2020 ಏನಪ್ಪ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಓಕೆನಾ, ಇನ್ನು ಇದು ನೋಟಿಫಿಕೇಶನ್ ಯಾವಾಗಪ್ಪ ಅಂದರೆ ನಾಳೆ ರಿಲೀಸ್ ಆಗುತ್ತೆ. ಓಕೆನಾ, ಆಮೇಲೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ 24/3/2026 ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡೋಕ್ಕೆ, ನೀವು ಬೇಗ ಹೋಗಿ ಅಪ್ಲೈ ಮಾಡಬೇಕು. ಓಕೆ, ಅದಾದಮೇಲೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ನೋಡೋದಾದರೆ ಅಪ್ಲೈ ಮಾಡಿ ಏನಪ್ಪ ಅಂದರೆ ಫಸ್ಟು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಬೇಕನ್ನ. ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅದಕ್ಕೆ ಕೊಟ್ಟಿರೋ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡ್ತಾ ಹೋಗ್ಬೇಕೇನ, ಸ್ಟೆಪ್ ಬೈ ಸ್ಟೆಪ್ ಒಂದು ಬೈ ಫಿಲ್ ಮಾಡ್ತಾ ಹೋಗಿ. ಅದಾದಮೇಲೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೇರ್ಫುಲ್ ಫಿಲ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಏನಿರ್ತಾವೆ SLC, PUC, ಡಿಗ್ರಿಯು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಆಧಾರ್ ಕಾರ್ಡ್ ಅಂತಂದರೆ ಆಧಾರ್ ಕಾರ್ಡ್ ಎಲ್ಲ ಕೂಡ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು PDF ಮಾಡಿಕೊಂಡು ಏನು ಡಾಕ್ಯುಮೆಂಟ್ ಎಲ್ಲ ರಿಕ್ವೈರ್ಡ್ ಏನಪ್ಪ ಸ್ಕ್ಯಾನ್ ಡಾಕ್ಯುಮೆಂಟ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋ ಇಮೇಲು, ಈ ಇಮೇಲಿಗೆ ನೀವೇನಪ್ಪ ಅಂದರೆ ಮೇಲ್ ಮಾಡಬೇಕು ಅಷ್ಟೇ. ಮೇಲ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಡನ್ ಆದಂಗೆ. ಓಕೆನಾ, ಈ ಕೊಟ್ಟಿರುವ
.aade.gov ಇಂದ ಇದೆಯಲ್ವಾ, ಈ ಮೇಲ್ಗೆ ಏನಪ್ಪ ನೀವು ಎಲ್ಲ ಡಾಕ್ಯುಮೆಂಟು ಮೇಲ್ ಮಾಡೋಕೆ ಓಕೆನಾ. ಮೇಲ್ ಮಾಡಿದರೆ ಸಾಕು ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈ ಜಾಬ್ಗೆ ಈ ಥರ ಅಪ್ಲೈ ಮಾಡೋಕೆ ಓಕೆನಾ. ಅಪ್ಲೈ ಮಾಡಿದ ಏನಪ್ಪ ನಿಮಗೆ ಎಲ್ಲ ಇಮೇಲ್ ಮುಖಾಂತರ ಇಲ್ಲ ಮೊಬೈಲ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ. ಅದಾದಮೇಲೆ ಏನಪ್ಪ ಅಂದರೆ ಇದು ಅಫಿಷಿಯಲ್ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ ಓಕೆ. ನಮ್ಮ ಮೊದಲು DRDO ಆಫೀಸ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಅಫಿಷಿಯಲ್ ನೋಟಿಫಿಕೇಶನ್ ಪೇಜ್ ಕೊಟ್ಟಿರ್ತೀನಿ. ಆಮೇಲೆ ಯಾವ ಥರ ಅಪ್ಲೈ ಮಾಡೋಕ್ಕೆ ಇಮೇಲ್ ಅದನ್ನು ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ನೋಡ್ಕೊಂಡು ಓಕೆನಾ. ಇದಿಷ್ಟು ಏನಪ್ಪ ಈ ಜಾಬಿಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋದಾಯಿತು. ಅದಾದ್ಮೇಲೆ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಮಸ್ಟ್ ವೆರಿಫೈ ಡೀಟೇಲ್ಸ್ ಆನ್ ಅಫಿಷಿಯಲ್ DRDO ವೆಬ್ಸೈಟ್ ಬಿಫೋರ್ ಅಪ್ಲೈಯಿಂಗ್. ಸೆಂಡ್ ಅಪ್ಲಿಕೇಶನ್ ಓನ್ಲಿ ಅಫಿಷಿಯಲ್ ಮೇಲ್ ಮೆನ್ಷನ್ ದ ನೋಟಿಫಿಕೇಶನ್. ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸೆಂಡ್ ಮಾಡ್ತೀರಲ್ವ, ನೀವು ಅದು ಕೊಟ್ಟಿರೋ ಫಾರ್ಮ್ ಫಿಲ್ ಮಾಡಿ ನೀವು ಅದನ್ನ ಅಪ್ಲಿಕೇಶನ್ ಸೆಂಡ್ ಮಾಡೋಕೆ ಓಕೆನಾ. ಇದಿಷ್ಟು ಈ ಜಾಬ್ ಬಗ್ಗೆ ನೋಡ್ಕೊಂಡು ಹೋಯ್ತು ಓಕೆನಾ. ಇನ್ನು ಏನಪ್ಪ ಅಂದರೆ ಏನೋ ಚಾನಲ್ ಏನಪ್ಪ ಅಂದರೆ ವಾಟ್ಸಪ್ ಗ್ರೂಪ್ ಆಗಿರು, ಟೆಲಿಗ್ರಾಮ್ ಗ್ರೂಪ್ ಆಗಿದ್ದು ಜಾಯ್ನ್ ಆಗಿಲ್ಲ, ಈ ಕೂಡ ಜಾಯ್ನ್ ಆಗಿ ಓಕೆ. ಯಾಕಪ್ಪ ಅಂದರೆ ನಾನು ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಓಕೆ. ಅದಾದಮೇಲೆ ಏನಪ್ಪ ಅಂದರೆ ನೀವು ಯೂಟ್ಯೂಬ್ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಇದಿಷ್ಟು ಈ ಜಾಬ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿದ್ದು ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ತಾ ಹೋಗಿ ಓಕೆನಾ. ವಿಡಿಯೋದಕ್ಕಾಗಿ ಧನ್ಯವಾದಗಳು.